ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮುನ್ನೋಳಿ ಗ್ರಾಮಕ್ಕೆ ಬಂದಿದ್ದೇನೆ. ಮುನ್ನೋಳಿ ಪಟ್ಟಣವು ಸೌದತ್ತಿ ತಾಲೂಕಿನ ಪ್ರಮುಖ ಪಟ್ಟಣವಾಗಿದ್ದು, ಸೌದತ್ತಿಯಿಂದ ಸುಮಾರು 17 ಕಿಲೋಮೀಟರ್, ಯರಗಟ್ಟಿಂದ್ರ 17 ಕಿಲೋಮೀಟರ್ ಅಂದ್ರೆ ಮಧ್ಯದಲ್ಲಿದೆ. ಗೋಕಾಕನಿಂದ 50 ಕಿಲೋಮೀಟರ್, ಈ ರೀತಿ ಮಧ್ಯದಲ್ಲಿರುವಂತ ಪಟ್ಟಣಕ್ಕೆ ಬಂದಿದ್ದೀನಿ. ಇಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ಮುನ್ನವಳಿ ಅಂತ ಹೆಸರು ಬರೋದಕ್ಕೆ ಮುನಿಗಳು ತಪಸ್ಸು ಮಾಡಿದಂತ ಶ್ರೇಷ್ಠವಾದ ಸ್ಥಳವೇ ಹಳ್ಳಿ ಮುನ್ನವಳಿ ಅಂತ ಹೆಸರು. ಅದಕ್ಕೆ ಮುನಿಗಳ ಇರುವಂತ ಹಳ್ಳಿ ಅಂತ ಇದ್ದದ್ದು ಮುನ್ನವಳಿ ಅಂತಾಗಿದೆ. ಈ ಪಂಚಲಿಂಗೇಶ್ವರ ದೇವಸ್ಥಾನದ ಇತಿಹಾಸ ಮತ್ತು ಪರಂಪರೆ ಏನೇನಿದೆ ಎಲ್ಲ ಪೂರ್ತಿಯಾಗಿ ನೋಡೋಣ. ಹಾಗೆ ನಮಗಲ್ಲಿ ಅರ್ಚಕರೊಬ್ರು ಸಿಕ್ಕಿದ್ದಾರೆ, ಅವ್ರ ಜೊತೆಗೆ ಮಾತಾಡಿಕೊಂಡು ಅದ್ರ ದೇವಸ್ಥಾನದ ಇತಿಹಾಸ ಮತ್ತು ಪರಂಪರೆಗಳನ್ನು ತಿಳ್ಕೋಣ. ಈ ವಿಡಿಯೋನ ನಿಮಗೆ ಪೂರ್ತಿ ವಿಡಿಯೋ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಮುಂದೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಅಂತ ನಿಮ್ಗೆ ವಿನಂತಿಸ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಐತಿಹಾಸಿಕ ಪೌರಾಣಿಕ ಪ್ರತಿಯೊಂದು ಘಟನೆಗಳ ಬಗ್ಗೆ ನಿಮ್ಗೆ ಚಿಂಚು ಮಾಹಿತಿ ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿಯೂ ಸ್ಕ್ರಿಪ್ಟ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮನಪೂರ್ವಕ ಬೇಡ್ಕೊಳ್ತೀನಿ. ಧನ್ಯವಾದಗಳು. ರಾಜ್ಯ ಹೆದ್ದಾರಿ ಶಂಕೇಶ್ವರ ನರಗುಂದ ರಸ್ತೆ ಮೂಲಕ ಬಂದ್ರೆ ಈ ರಸ್ತೆ ಮೂಲಕ ಬಂದು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು. ಈಗ ದೇವಸ್ಥಾನದ ನಾನು ಉತ್ತರ ಭಾಗದಿಂದ ಹೋಗ್ತಾ ಇದ್ದೀನಿ. ದೇವಸ್ಥಾನ ದೇವ್ರ ಮುಖ ಇರೋದು ಪೂರ್ವದ ಕಡೆ, ಅಂದ್ರೆ ನದಿ ಕಡೆನೇ ಇದೆ. ಅಂದ್ರೆ ಮಲಪ್ರಭಾ ನದಿಯ ದಂಡೆ ಮೇಲಿರುವಂತ ಈ ಪುಣ್ಯಕ್ಷೇತ್ರ. ವಿಶೇಷವಾಗಿ ದೇವಸ್ಥಾನನ ಒಂದು ಕೋಟೆ ತರನ ಒಂದು ಗೋಡೆಗಳು ಆಗ್ಬಾರ್ದು ಅಂತ ಹೇಳಿದ್ರು ಮಾಡಿದ್ರು. ಹಾಗೆ ಯಾರಾದ್ರೂ ಶತ್ರು ಬಂದು ಆನೆಯಲ್ಲಿ ಗುದ್ದಿಸಿ ಇದನ್ನ ಮಾಡ್ಬೇಕಂತಂದ್ರೆ ಸಹಿತ ಆ ರೀತಿ ಚೂಪಾದ ಮಳೆಗಳನ್ನ ಹಾಕಿದ್ದಾರೆ. ಇದು ಅದ ಉದ್ದೇಶಕ್ಕಾಗಿ. ಸ್ನೇಹಿತರೆ, ನಾನೀಗ ಪಂಚಲಿಂಗೇಶ್ವರ ದೇವಸ್ಥಾನ ಪೂರ್ವಾಭಿಮುಖವಾಗಿ ಬಂದಿದ್ದೇನೆ. ಮೊದಲು ಪಶ್ಚಿಮದಲ್ಲಿ ನಿಮ್ಗೆ ವಿಡಿಯೋ ತೋರಿಸಿದ್ದೆ. ನಂತರ ಈಗ ನಾನು ಪೂರ್ವಾಭಿಮುಖ ಗೇಟಿಗೆ ಬಂದು, ಅಂದ್ರೆ ಈ ಕಡೆ ಅಂದ್ರೆ ಹೋಗಿ ದೇವರ ದರ್ಶನ ಮಾಡ್ಬೇಕು ಅಂತ ಒಬ್ರು ಹೇಳಿದ ಸಲಹೆ ಕೊಟ್ಟರು. ಅದರ ಪ್ರಕಾರ ನಾನು ಈ ಕಡೆ ಬಂದಿದ್ದೀನಿ. ಇಲ್ಲಿ ಫಸ್ಟ್ಗೆ ಬಂದಾಗ ನನಗೆ ಇಲ್ಲಿ ಎಂಟ್ರೆನ್ಸ್ ಸಿಕ್ಕಿದ್ದು ಒಂದು ಬಸವಣ್ಣ ಮತ್ತು ಈಶ್ವರನ ಮೂರ್ತಿಗಳು. ಆದ್ರೆ ಇದು ಒಂದು ಬೇವಿನ ಮರ ಮತ್ತು ಆಲದ ಮರದ ಮಧ್ಯದಲ್ಲಿ ತಳಗೆ ಇದೆ. ವಿಶೇಷ ಬೇವಿನ ಮರ ಆಲದ ಮರ ಎರಡು ಒಂದೇ ಕಡೆ ಇರೋದು ಶುವುದು ಅಪರೂಪ. ಅದರಲ್ಲಿ ಇದು ಒಂದಿದೆ ಪೂರ್ತಿ ನೋಡಿ. ಯಾವ್ದ್ರಿ ಇಲ್ಲಿ ಪೂಜೆ ಮಾಡ್ತಾರೆ. ಇದು ದೇವಸ್ಥಾನ ಹೊರಗೆ ಆವರಣ ನೋಡಿ, ಪೂರ್ತಿ ಕೋಟೆ ಆಕಾರದಲ್ಲೇ ಕಟ್ಟಿದ್ದಾರೆ. ನಿಮ್ಗೆ ಅನಿಸ್ಬೋದು ಇದು ಅಂದ್ರೆ ಯಾವ್ದು ಶತ್ರುಗಳು ದಾಳಿ ಮಾಡಬಾರ್ದು ಅನ್ನೋ ಉದ್ದೇಶ ಅಂದ್ರೆ ಮೊದಲು ಈ ರೀತಿ ದೇವಸ್ಥಾನ ಭದ್ರವಾಗಿ ಕಟ್ತಾ ಇದ್ರು. ಮೊದಲು ದೇವಸ್ಥಾನ ಎಲ್ಲ ಓಪನ್ ಆಗಿರ್ತಿದ್ದು ಮೊದಲ್ರಿ. ಆದ್ರೆ ಈಗ ಯಾವಾಗ ಅಧರ್ಮಿಗಳು ಬಂದು ನಾಶ ಮಾಡ್ತಾ ಇದ್ರು, ಆಗ ಇದನ್ನು ಕೋಟೆಗಳು ಟೈಪ್ ಕಟ್ಟಕ್ ಪ್ರಾರಂಭ ಮಾಡಿದ್ರು. ಅಂದ್ರೆ ನಮ್ಮ ಹಿಂದೂ ಧರ್ಮದ ರಾಜರು ಸಾಕಷ್ಟು ಜನ ರಾಜರಿದ್ರು ಸಹಿತ ಪರಸ್ಪರ ಯುದ್ಧ ಮಾಡ್ತಿದ್ರು ಹೊರತು ಯಾವತ್ತು ದೇವಸ್ಥಾನಗಳ ಮೇಲೆ ದಾಳಿ ಮಾಡ್ತಿರ್ಲಿಲ್ಲ. ಅದಕ್ಕಾಗಿ ನಂತರ ಬಂದಂತ ಅನ್ಯ ಧರ್ಮೀಯರು ಈ ರೀತಿ ಆಕ್ರಮಣ ಮಾಡೋದ್ರಿಂದ ಅದನ್ನು ತಡೆಯುವ ಸಲುವಾಗಿ ಕೋಟೆ ತರವಾಗಿ ಈ ತರದ ರಕ್ಷಣೆಯನ್ನ ದೇವಸ್ಥಾನದಲ್ಲಿ ನೀಡುವಂತದ್ದು ವಾಡಿಕೆ ಆಯ್ತು. ಈಗ ಅದು ಮುಂದುವರೆದಿದೆ. ಅದು ಇನ್ನೂ ಕಟ್ಟಡ ಇದೆ, ಚೆನ್ನಾಗಿದೆ ಅದು. ಈಗ ದೇವಸ್ಥಾನ ಒಳಗಡೆ ಹೋಗೋಣ. ಸುಮಾರು 1400 ವರ್ಷಗಳ ಇತಿಹಾಸ ಹೊಂದಿರುವಂತ ದೇವಸ್ಥಾನ ಕಟ್ಟಡ. ಆದ್ರೆ ದೇವಸ್ಥಾನ ಇರೋದು ಸತ್ಯಯುಗಕ್ಕೆ ಮೊದಲಿಂದ ದೇವಸ್ಥಾನ ಇದೆ, ದೇವರು ಇಲ್ಲಿ ಇರೋದು. ಸ್ನೇಹಿತರಿಗೆ ದೇವಸ್ಥಾನದ ಒಳಗೆ ಬಂದಿನಿ. ಈ ದೇವಸ್ಥಾನ ಸುಮಾರು 7ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ಕೆಟ್ಟಿದ್ದ ದೇವಸ್ಥಾನ ಅಂತ ಅನಿಸುತ್ತೆ ಪೂರ್ತಿ. ಯಾಕಂದ್ರೆ ಇದು ಚಾಲುಕ್ಯರು, ರಾಷ್ಟ್ರಕೂಟರು, ಕದಂಬರು ಯಾರ್ಯಾರು ಆಳ್ಕೆ ಮಾಡಿದಾರೆ ಕನ್ನಡ ನಾಡನ್ನ ಅವರೆಲ್ಲರೂ ಆಡಳಿತದಲ್ಲಿ ಒಳಪಟ್ಟಂತ ದೇವಸ್ಥಾನ. ಮುಂದೆ ಇದನ್ನ ಎಲ್ಲರೂ ಜೀರ್ಣೋದ್ಧಾರ ಮಾಡ್ಕೋತ ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಳೆ ಕಾಲದ ಕಟ್ಟಡಕ್ಕೆ ಬಣ್ಣ ಕೊಟ್ಟಿದ್ದಾರೆ. ಇದು ನಮಗೆ ನೋಡಕ್ಕಲ್ಲ, ಅದು ತುಂಬಾ ಚೆನ್ನಾಗಿದೆ. ಎಷ್ಟು ಕೋಲ್ಡ್ ಆಗಿದೆ ಅಂದ್ರೆ ಇದು ತುಂಬಾ ಬೇಸಿಗೆ ಕಾಲದಲ್ಲಿ ಬಂದಿದ್ದೆ ನಾನು. ಸುಮಾರು 39 ಡಿಗ್ರಿ ಬಿಸಿಲಿದ್ದ ಸಮಯದಾಗ ಬಂದಾಗ ಇಲ್ಲಿ ಒಳಗೆ ಹೋದ್ರೆ ಎಸಿದಾಗ ಕೂತಂಗಾಗುತ್ತೆ, ಅಷ್ಟು ಕೂಲ್ ಆಗಿದೆ ನೋಡಿ. ಮೊದಲು ನಾವು ಪಂಚಲಿಂಗೇಶ್ವರ ಹೋಗ್ಬೇಕಾದ್ರೆ ಬಸವಣ್ಣನ ದರ್ಶನ ಮಾಡ್ಕೊಂಡು ಹೋಗೋಣ, ದೇವಸ್ಥಾನ ಹೋಗೋಣ ಪೂರ್ತಿ. ಹಾಗೆ ಇಲ್ಲಿ ಹಳೆಗನ್ನಡದ ಒಂದು ಶಿಲಾಶಾಸನವೂ ಇದೆ. ಮೊದಲು ಅದನ್ನು ಒಂದು ಸ್ವಲ್ಪ ತೋರಿಸ್ತೀನಿ, ಆಮೇಲೆ ಅದ್ರದ್ದು ಸಾಧ್ಯ ಇದ್ರೆ ನಾನು ಟ್ರಾನ್ಸ್ಲೇಷನ್ ಮಾಡುವಂತ ಪ್ರಯತ್ನ ಮಾಡ್ತೀನಿ.
ಕೆಲವೊಂದು ಹಳೆಗನ್ನಡನ್ನ ಟ್ರಾನ್ಸ್ಲೇಷನ್ ಮಾಡುವಂತ ವಿಚಾರಗಳು ಇದೆ. ಕನ್ನಡದಾಗ ಟ್ರಾನ್ಸ್ಲೇಷನ್ ಮಾಡುವಂತ ಪ್ರಯತ್ನ ಮಾಡ್ತೀನಿ, ನಿಮ್ಗೆ ಹೇಳ್ತೇನೆ ಅದನ್ನ ಓದಿ. ದೇವಸ್ಥಾನ ಅಷ್ಟೊಳಗೆ ಹೋಗೋಣ. ದೇವ್ರ ದರ್ಶನಕ್ಕೆ ಹೋಗೋದ್ರ ಮುಂಚೆಗೆ ಫಸ್ಟ್ ನಾವು ನಂದಿ ದೇವ್ರ ದರ್ಶನ ಮಾಡ್ತೀನಿ. ಸುಮಾರು 1.5 ಅಡಿ ಎತ್ತರದ ನಂದಿ ಇದೆ. ಯಾವತ್ತು ಶಿವಾಲಯದ ಮುಂದೆ ಯಾವತ್ತು ನಂದಿ ಇರ್ತಾನೆ. ನಾನು ಇಷ್ಟು ಶಿವಾಲಯಕ್ಕೆ ಹೋದ್ರೆ ಕೋಪೇಶ್ವರ ದೇವಸ್ಥಾನ ಒಂದು ತತ್ವದಲ್ಲಿ ಮಾತ್ರ ನಂದಿ ಸಿಗ್ಲಿಲ್ಲ. ಅಂದ್ರೆ ಎಲ್ಲಾ ಕಡೆ ವಿಶೇಷವಾಗಿ ನಂದಿ ಇದ್ದಿರ್ತಾನೆ ಶಿವನ ಮುಂದೆ. ಕೋಪೇಶ್ವರ ದೇವಸ್ಥಾನ ಯಾಕಿಲ್ಲ ಅಂದ್ರೆ ಪಾರ್ವತಿ ಜೊತೆಗೆ ಆತ ದಕ್ಷ ಬ್ರಹ್ಮನ ಯಜ್ಞಕ್ಕೂ ಇರ್ತಾನೆ, ಅದಕ್ಕೆ ಅಲ್ಲಿಲ್ಲ ಅಂತ ಕಥೆನೂ ಹೇಳಿದ್ದೀನಿ. ಅದು ಹಂಗಿರ್ತದೆ. ಇಲ್ಲಿ ನವದೇವತೆಗಳು ಇದ್ದಾರೆ. ಮೊದಲೇದ್ದು ಸರಸ್ವತಿ ಅಂತ ಕಾಣಿಸುತ್ತೆ, ಆಮೇಲೆ ಕಾಳಿ ದೇವಿ ಅನ್ಸುತ್ತೆ, ಇದು ಷಣ್ಮುಖ ಅನ್ಸುತ್ತೆ, ಆಮೇಲೆ ಲಕ್ಷ್ಮೀ ದೇವಿ, ಪಾರ್ವತಿ, ಈ ರೀತಿ ನಾನಾ ದೇವತೆಗಳ ಒಂದು ಮೂರ್ತಿಗಳನ್ನು ಇಲ್ಲಿದ್ದಾವೆ. ಒಂದಲ್ಲ 2 ಇದ್ದಾವೆ ಇಲ್ಲಿ ಈ ರೀತಿ. ಇದು ನಾನು ದೇವಸ್ಥಾನದ ಬಲಗಡೆ ಇರುವಂತ ಇದನ್ನು ಮೂರ್ತಿಗಳು ತೋರಿಸ್ತಾ ಇರೋದು. ಈ ಎಡಗಡೆಗೂ ಹೋಗೋಣ. ಈ ನೋಡಿ, ಇದು ಎಡಗಡೆ ಸೈಡ್ ಇದೆ, 2 ಇಟ್ಟಿದ್ದಾರೆ. ಬಹುಶಃ ಶಾಸನ ಇದು ಒಡೆದ ಕಾಣಿಸುತ್ತೆ ಬಹುಶಃ ಅದಕ್ಕೆ. ಹಾಗೆ ನಾವು ಇಲ್ಲಿ ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಮೊದಲು ವೀರಭದ್ರನ ಒಂದು ಮೂರ್ತಿ ಕಾಣುತ್ತೆ, ಭಗ್ನವಾಗಿದೆ, ಅಂದ್ರೆ ಸೌಕಳಿ ಆಗಿದೆ, ಪೂರ್ತಿ ಭಗ್ನ ಏನಾಗಿಲ್ಲ, ಸೌಕಳಿ ಆಗಿದೆ. ಇದು ವೀರಭದ್ರನರಿ. ಹಾಗೆ ಬಲಗಡೆ ಪಕ್ಕದ ಗಣೇಶನ ಮೂರ್ತಿನೂ ಇಲ್ಲಿದೆ. ತುಂಬಾ ಸುಂದರವಾದ ವಿಗ್ರಹ ಇದೆ. ಇತ್ತೀಚಿನ ಮೂರ್ತಿ ಅನ್ಸುತ್ತೆ ಬಹುಶಃ ಇದು, ಯಾಕಂದ್ರೆ ಆಕೃತಿ ನೋಡಿದ್ರೆ ಇದು ಹಳೇದಲ್ಲ ಇದು. ಗಣೇಶನ ಮೂರ್ತಿ, ಗಣೇಶನ ದರ್ಶನ ಮತ್ತು ವೀರಭದ್ರ ದರ್ಶನ ನಂತರ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಪಂಚಲಿಂಗದ ಮಹತ್ವವನ್ನು ಒಳಗಡೆ ಹೇಳ್ತೀನಿ. ಓಂ ನಮಃ ಶಿವಾಯ ಒಂದು ನಾಮಾಚರಣೆಯ ಒಂದು ಸತತವಾಗಿ ಇದ್ದಿರುತ್ತೆ. ತುಂಬಾ ಪೂರ್ತಿ ಶಿಲೆಯಿಂದ ಕಟ್ಟಿದಂತ ದೇವಸ್ಥಾನ. LED ಲೈಟ್ ಇದ್ದಾಗ ಸ್ವಲ್ಪ ಕ್ಯಾಮ್ರಾದಾಗ ಅಳಗ್ಯಾಡ್ದಂಗ ಅಕ್ಕರು ಬಲ್ಬ್. ಇವು ನಮ್ಮ ಮೊದಲಿನ ಬಲ್ಬ್ ಬರ್ತಿತ್ತಲ್ಲ, ವ್ಯಾಟ್ ಅಂತ ಬರ್ತಿತ್ತು, ಅಂತ ಬಲ್ದಾಗ ಅಳಗಾಡುದಿಲ್ಲ ಚಿತ್ರಗಳು. ಈ ದೇವ್ರ ದರ್ಶನಕ್ಕೆ ಹೋಗೋಣ. ನೋಡಿ ಇಲ್ಲಿ ಸ್ವಲ್ಪ ಕಲೆಗಳು. ಈಗ ಪಂಚಲಿಂಗೇಶ್ವರ ದರ್ಶನ ಮಾಡೋಣ ಸ್ನೇಹಿತರೆ. ಈಗ ನಾವು ನೇರವಾಗಿ ಪಂಚಲಿಂಗೇಶ್ವರ ದರ್ಶನ ಮಾಡ್ತಾ ಇದ್ದೀವಿ. ಇವತ್ತು ನಾರ್ಮಲ್ ಆಗಿ ರೂಢ ಪೂಜೆ ಇರೋದು, ಅಲಂಕಾರಿತ ಪೂಜೆ ಇಲ್ಲ ಇವತ್ತು. ಅಂದ್ರೆ ನಾರ್ಮಲ್ ಇದೆ, ಚಂದ ಅನ್ಸುತ್ತೆ ಅಂತ ನಾನು ನಾರ್ಮಲ್ ಬಂದಿದ್ದು. ಈಗ ಪಂಚಲಿಂಗೇಶ್ವರದ ಪಂಚತತ್ವಗಳನ್ನ ಹೇಳ್ತೀನಿ. ಪೃಥ್ವಿ, ಆಕಾಶ, ಜಲ, ವಾಯು ಮತ್ತು ಅಗ್ನಿ, ಈ ತತ್ವಗಳನ್ನ ಸಾರುವಂತದ್ದೇ ಪಂಚಲಿಂಗೇಶ್ವರ. ಇದು ಈಗ ನಿಮ್ಗೆ ತೋರಿಸ್ತಾ ಇದ್ದೇನೆ ಬೆಳಕು ಬಿಟ್ಟು. ಇದು ಪೃಥ್ವಿ ತತ್ವದ ಪಂಚಲಿಂಗ, ಇದು ಆಕಾಶ ತತ್ವ, ವಾಯು ತತ್ವ, ಜಲ ತತ್ವ ಮತ್ತು ಇದು ಅಗ್ನಿ ತತ್ವದ ಹೇಳುವಂತ ಲಿಂಗವೇ ಪಂಚತತ್ವ ಹೇಳುವಂತ 5 ಲಿಂಗವೇ ಪಂಚಲಿಂಗೇಶ್ವರ ದೇವರು. ಇದಕ್ಕಾಗಿ ವಿಶೇಷವಾಗಿ ಪಂಚಲಿಂಗೇಶ್ವರ ಅಂತ ಹೇಳ್ತಾರೆ. ಎಲ್ಲೇ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ ಅಂತಂದ್ರೆ ಅದು 5 ತತ್ವಗಳನ್ನು ಒಳಗೊಂಡಂತ ದೇವರು ಅಂತ ತಿಳ್ಕೋಬೇಕು ಅನ್ನೋದು
ನಿಮ್ಗೆಲ್ಲರಿಗೂ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನಾವೀಗ ದೇವ್ರ ದರ್ಶನ ಮಾಡಿದ ನಂತರ ದೇವಸ್ಥಾನದ ಹೊರಗಡೆ ಮತ್ತು ಸುತ್ತಮುತ್ತಲು ಇರುವಂತ ಯಾವ್ಯಾವ ದೇವರುಗಳಿದಾವೆ ಅದ್ರ ಬಗ್ಗೆ ತಗೋಣ. ಆಮೇಲೆ ಇಲ್ಲಿ ಸ್ಥಳೀಯರು ಅರ್ಚಕರು ಯಾರಾದ್ರೂ ಸಿಕ್ಕರೆ ಇದ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಸಮಗ್ರ ಮಾಹಿತಿಯನ್ನ ಸಂಗ್ರಹ ಮಾಡುವಂತದ್ದ ನಿಮ್ಗೆಲ್ಲ ತೋರಿಸುವಂತ ಮಾಡ್ತೀವಿ. ನಮಸ್ಕಾರ ಸ್ನೇಹಿತರೆ, ನಿಮಗೆ ಇಲ್ಲಿ ತೋರಿಸ್ಬೇಕಾದ್ರು ಪಂಚಲಿಂಗೇಶ್ವರ ದೇವರನ್ನ ಉತ್ಸವ ಮೂರ್ತಿಗಳಲ್ಲಿ ಮೇಲಿರ್ತಾವೆ. ಆದ್ರೆ ಇಲ್ಲಿ ನಾನು ತೋರಿಸ್ತಾ ಇರೋದು ಅಪರೂಪದ ಮೂರ್ತಿ ಅಗಸ್ತ್ಯ ಮಹರ್ಷಿಗಳು. ಇಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಶಿವ ಬಂದು ನೆಲೆಸಲು ಕಾರಣವೇ ಈ ಅಗಸ್ತ್ಯ ಮಹರ್ಷಿಗಳು. ಅಗಸ್ತ್ಯ ಮಹರ್ಷಿಗಳ ಒಂದು ಮೂರ್ತಿ ಸಹಿತ ಪಂಚಲಿಂಗ ದೇವರ ಹಿಂದ್ಗಡೆ ಇರುವಂತಹದ್ದು. ಇಲ್ಲಿ ಪಂಚಲಿಂಗ ದೇವರಿದ್ರೆ ಹಿಂದ್ಗಡೆ ಅಗಸ್ತ್ಯ ಮಹರ್ಷಿಗಳು. ಸಪ್ತ ಋಷಿಗಳಲ್ಲಿ ಒಬ್ಬರಾದಂತ ಅಗಸ್ತ್ಯ ಮಹರ್ಷಿಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೊಡುಗೆ ಇರುವುದು ಅವ್ರದೇ. ಇವತ್ತು ಕಾವೇರಿ ನದಿ ಇರ್ಬೋದು, ಹಿಮ್ಮತ್ ಗೋಪಾಲ ಸ್ವಾಮಿ ಇರ್ಬೋದು, ಹಾಗೆ ಬದಾಮಿ ಬನಶಂಕರಿ ದೇವಸ್ಥಾನ ಇರ್ಬೋದು, ವಾತಾಪಿ ಅಂತ ವಾತಾಪಿ ರಾಕ್ಷಸನ ಸಂಹಾರ ಮಾಡಿದ್ದಿರ್ಬೋದು, ಸಮುದ್ರನ ಸ್ವಾಹ ಮಾಡಿರ್ಬೋದು. ಈ ರೀತಿ ಎಲ್ಲಾ ರಾಕ್ಷಸನ ಸಂಹಾರ ಮಾಡೋಕ್ಕೆ ಅಗಸ್ತ್ಯ ಮಹರ್ಷಿಗಳ ಕೊಡುಗೆ ಜಗತ್ತಿಗೆ ಬಾಳಿದೆ. ಅಗಸ್ತ್ಯ ಮಹರ್ಷಿಗಳ ವಿಶೇಷ ಒಂದು ಸಂಚಿಕೆಯನ್ನು ಮಾಡೋಣ. ಅತಿ ಶೀಘ್ರದಲ್ಲಿ ನಿಮ್ಗೆ ಅಗಸ್ತ್ಯ ಮಹರ್ಷಿಗಳ ಒಂದು ಜೀವನ ಚರಿತ್ರೆಯನ್ನು ಒಂದು ಚರಿತ್ರೆ ಮಾಡಿಕೊಡ್ತೀನಿ. ನಮಸ್ಕಾರ ಗುರುಗಳು. ನಮಸ್ಕಾರ. ಇದು ದೇವಸ್ಥಾನದ ಕಂಬಳ ಎಕ್ಸ್ಟ್ರಾ ಅದಾರಲ್ಲ, ಇದಕ್ಕೆ ಕಾರಣ ಏನು ಒಂದ್ ಸ್ವಲ್ಪ ಮಾಹಿತಿ ಹೇಳ್ರಿ. ಇದು ಫಸ್ಟಿಗೆ ನಮ್ಮ ಚೇರ್ಮನ್ ಇದ್ದಾಗ್ರಿ, ಇದು ಮೂರ್ತಿ ಕಾಣೋದಿಲ್ಲ ಅಂತ ಹೇಳಿ ಮೂರ್ತಿ ಆಗಿದ್ದಂದ್ರ ಈ ಮೂರ್ತಿ ಕಾಣೋದಿಲ್ಲ, ಅಗಸ್ತ್ಯ ಮೂರ್ತಿ. ಅದಕ್ಕೋಸ್ಕರ ಇದಕ್ಕೊಂದು ಹಾರಿ ಚುಚ್ಚಿ ಅದನ್ನ ಕೆತ್ತಿ ಕಟ್ಟೆ ಮೇಲೆ ಇಡಕ್ ಹೋದಾಗ ಅವಾಗ ಗುಡಿ ಪೂರ ಶೇಕ್ ಆಗಿತ್ತು. ಓಹೋ. ಆದ ಕೂಡಲಿನ ಆ ಹಾರಿ ಕಿತ್ತು ಈ ಟೈಲ್ಸ್ ಅನ್ನ ಹಚ್ಚಿದ್ರು. ಇಲ್ಲ, ಇಷ್ಟು ಚಿಕ್ಕ ಮೂರ್ತಿನ ಸರಿಸಿದ್ದಕ್ಕಾಗಿ ಇಡೀ ದೇವಸ್ಥಾನವೇ ಅದಕ್ಕೆ ದೇವಸ್ಥಾನದಲ್ಲಿ ಬಿರ್ಕೊಳ್ಕೊಂಡವ್ರು. ಇದು ಎಷ್ಟು ವರ್ಷ ಆಯ್ತು ಘಟನೆಗೆ? ಇದು ಬಹಳ ಅಂದ್ರೆ 40-50 ವರ್ಷದ ಹಿಂದಿನ. 40-50 ವರ್ಷಗಳ ಹಿಂದ್ಗಡೆ ಈ ಚಿಕ್ಕ ಮೂರ್ತಿ ನೋಡ್ರಿ. ಎಷ್ಟು ಒಂದು 6 ಇಂಚ್ ಐತೆ ಮೂರ್ತಿ. ಇದೆ. ಎಷ್ಟು ಒಂದು 6-8 ಇಂಚ್ ಇದೆ. 6-8 ಇದೆ. 6-8 ಇಂಚ್ ಇರುವಂತ ಸಣ್ಣ ಮೂರ್ತಿ ಅಗಸ್ತ್ಯ ಮಹರ್ಷಿಗಳದು. ಅದನ್ನ ಸರಿಸಬೇಕಾದ್ರೆ ಇದನ್ನ ಮೇಲ್ಗಡೆ ಇಡಬೇಕಂತ ಪ್ರಯತ್ನ ಮಾಡಿದ್ರೆ ಮುಂದೆ ದೇವರು ಅಲಂಕಾರ ಮಾಡಿದ್ರೆ ಅಗಸ್ತ್ಯ ಮಹರ್ಷಿಗಳು ಕಾಣೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಇಡಬೇಕಂತ ಹೋದಾಗ ದೇವಸ್ಥಾನ ಅಲ್ಲಾಡಿ ಪೂರ್ತಿ ಬಿರುಕು ಬಿಟ್ಟೈತೆ ಅಂತ ಅನ್ನೋದೇ ಈ ಘಟನೆ ವಿಶೇಷ. ಆಗಳೇ ನಿಮ್ಗೆ ದೇವಸ್ಥಾನ ನೋಡೋಣ. ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಇನ್ನೊಂದು ಪವಾಡ ಘಟನೆ ಇದೆ. ಏನನ್ನೋದು ಇಲ್ಲಿ ಅತಿ ಚಿಕ್ಕ ಮೂರ್ತಿ ಆದಂತ ಒಂದು ಘಟನೆ ಇದೆ. ಅದನ್ನ ಏನನ್ನೋದು ಮುಂದೆ ಹೇಳ್ತೀನಿ. ಈ ದೇವಸ್ಥಾನಗಳಿಗೆ ಎಕ್ಸ್ಟ್ರಾ ಪಿಲ್ಲರ್ಗಳನ್ನ 2 ಕೊಟ್ಟಿದ್ದಾರೆ. ಕಂಬಗಳು ಇಲ್ಲಿ 2 ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ, ಅಲ್ಲಿ 2 ಕಂಬಗಳು ಕೊಟ್ಟಿದ್ದಾರೆ. ಈ ರೀತಿ ಕಂಬ ಕೊಡೋದಕ್ಕೆ ಕಾರಣ ಏನೋದ್ರ ಬಗ್ಗೆ ಒಂದು ವಿಶೇಷ ಘಟನೆ ಇದೆ. ಅದನ್ನ ಮುಂದೆ ನಮ್ಮ ಅರ್ಚಕರೇ ವಿಷಯಗಳನ್ನ ತಿಳಿಸ್ತಾರೆ. ಯಾಕಂದ್ರೆ ನಾನೇ ಹೇಳಿದ್ರಷ್ಟು ಚೆನ್ನಾಗಿರಲ್ಲ. ಯಾಕಂದ್ರೆ ಆ ಘಟನೆ ನಡೆದಕ್ಕೆ ಅವರೇ ಇದ್ರು ಅನ್ನೋ ಕಾರಣಕ್ಕೆ ಅವ್ರ ಕಡೆಯಿಂದ ಹೇಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ. ಈಗ ದೇವಸ್ಥಾನ ಹೊರಗಡೆನೂ ಮಾಹಿತಿ ತಗೋಣ. ದೇವಸ್ಥಾನದ ಒಳಗೆ ಬರ್ಬೇಕಾದ್ರೆ ದೇವ್ರ ಗುಡಿ ಗರ್ಭಗುಡಿಯೊಳಗೆ ಯಾರಿಗೂ ಪ್ರವೇಶ ಇರೋದಿಲ್ಲ ಅಂದ್ರೆ ಅದಕ್ಕಾಗಿ ಇಲ್ಲೊಂದು ಚಿಕ್ಕ ಪಂಚಲಿಂಗಗಳಿದೆ. ಇದನ್ನ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಅಲ್ಲಿ ದೇವರಿಗೆ ಮುಟ್ಟಿ ನಮಸ್ಕಾರ ಮಾಡಿದಷ್ಟೇ ಒಂದು ಅನುಭವ ಸಿಗುತ್ತಂತೆ ಇಲ್ಲಿ ಸಣ್ಣ ಲಿಂಗಗಳು ಮಾಡಿದ್ದಾರೆ. ಸ್ನೇಹಿತರೆ, ದೇವಸ್ಥಾನದ ಎಡಗಡೆ ಭಾಗದಲ್ಲಿ ದೇವಿಯ ಮೂರ್ತಿ ಇದೆ. ಮಹಿಷಾಸುರ ಮರ್ದಿನಿ ಪಾರ್ವತಿ ದೇವಿ ಜಗನ್ಮಾತೆ ಇಲ್ಲಿದ್ದಾಳೆ. ಕೆಲವೊಂದಷ್ಟು ಮೂರ್ತಿ ಭಗ್ನವಾಗಿದೆ, ಆದ್ರೂ ಚೆನ್ನಾಗಿದೆ. ಮೇಲಿಂದೆಲ್ಲ ಚೆನ್ನಾಗಿದೆ, ಬಟ್ ಕೆಳಗಡೆ ಮಾತ್ರ ಸ್ವಲ್ಪ ಭಗ್ನವಾಗಿದೆ. ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಇರುತ್ತಾಳೆ. ಹಾಗೆ ಪಕ್ಕದಲ್ಲಿ ಸೂರ್ಯನಾರಾಯಣ ದೇವರನ್ನು ಇದ್ದಾರೆ. ನಮ್ಮ ಕಣ್ಣಿಗೆ ಕಾಣುವಂತ ಏಕೈಕ ದೇವರು ಅಂದ್ರೆ ಸೂರ್ಯ ಭಗವಾನ್ ಮೂರ್ತಿನೂ ಇದೆ. ಸಣ್ಣಾದೇವಿ ಮತ್ತು ಛಾಯಾದೇವಿಯ ಪಕ್ಕದಲ್ಲಿದ್ದಾರೆ. ಇದು ಸೂರ್ಯನಾರಾಯಣ ದೇವರು. ಸೂರ್ಯನಾರಾಯಣ ಬಗ್ಗೆ ಈಗಾಗಲೇ ನಾನು ಪಟ್ಟಣಕೋಟೆಯಲ್ಲಿರುವಂತ 500 ವರ್ಷಗಳ ಇತಿಹಾಸ ಹೊಂದಿರುವಂತ ದೇವ್ರ ಬಗ್ಗೆ ಹೇಳಿದ್ದೀನಿ. ನನ್ನ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ಮೊದಲ ವಿಡಿಯೋ ಅದೇ ಸೂರ್ಯನಾರಾಯಣದ್ದು. ಗೋಕಾಕ್ ದೇವಸ್ಥಾನ ಹೊರಭಾಗಗಳಲ್ಲಿ ತೋರಿಸ್ತಾ ಇದ್ದೀನಿ. ನಾಗರ ಶೈಲಿಯ ದೇವಸ್ಥಾನ, ಮೂರ್ತಿ ದೇವಸ್ಥಾನ ರೀ. ಇದು ಇತ್ತೀಚಿನ ಮೂರ್ತಿ ಕಾಣಿಸುತ್ತೆ ಬಹುಶಃ ಇದು. ನಾಗ ದೇವತೆ ದರ್ಶನ ನಂತರ ಮತ್ತೊಂದ್ ಕಡೆ ಹೋಗ್ತಾ ಇದ್ವಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ? ಇವರು ಶ್ರೀನಿವಾಸ ಕಂಬಾರ ಅಂತೇಳಿ ಇಲ್ಲೇ ಸ್ಥಳೀಯರು.
ಮುನ್ನೋಳಿ ಅವರು. ಇವರು ನಮಗೆ ಈ ದೇವಸ್ಥಾನದಲ್ಲಿ ಸಮಗ್ರ ಮಾಹಿತಿ ನೀಡ್ತಾ ಇದ್ದಾರೆ. ಇದ್ಯಾವ ದೇವಸ್ಥಾನ ರೀ? ಬನಶಂಕರಿ ದೇವಿಯ ದರ್ಶನ ಮಾಡೋಣ. ಪಂಚಲಿಂಗೇಶ್ವರ ನಂತರ ನಾಗದೇವತೆ ಮತ್ತು ಪಂಚಲಿಂಗೇಶ್ವರ ನಂತರ ಬನಶಂಕರಿ ದೇವಿ ದರ್ಶನ. ಈ ಒಂದಷ್ಟೆಲ್ಲ ಕಟ್ಟಡಗಳು ಹಾಳಾಗಿದ್ದು ಅದಕ್ಕಾಗಿ ಇವನ್ನೆಲ್ಲ ಕೇಳಿ ಹೊಸ ಕಟ್ಟಡಗಳು ಕಟ್ತಾ ಇದಾರೆ ಈಗ. ನೋಡ್ರಿ ಆಗಿನ ಟೈಮ್ದಾಗ ಕಾರಕಲ್ಲ ಹೆಂಗೈತ್ರಿ, ಒಣಗ ಇರ್ತಾರೇನ್ರಿ ಈಗಾರು ಇದ್ರೊಳಗೆ? ಇಲ್ಲೊಂದು ಶಿಲಾಶಾಸನ ಸಿಕ್ಕೈತಿ ನೋಡಪ್ಪ ನಮ್ಗೋದ. ಇದು ಅಲ್ಲಿ ಹಳೆಗನ್ನಡದಾಗಿತ್ತು ಅಂತ, ಹಳೆಗನ್ನಡದ ಸಿಕ್ಕಿತ್ತು, ಇಲ್ಲಿ ಹಿಂದಿ ಒಳಗೈತಿ. ಬಹುಶಃ ಹಿಂದಿನೂ ಅಥವಾ ನಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ, ಸಂಸ್ಕೃತ ಐತೆ ಗೊತ್ತಾಗ್ತಿಲ್ಲ. ದೇವಸ್ಥಾನದ ಬಲಗಡೆ ಒಂದು ತ್ರಿಲಿಂಗ ದೇವಸ್ಥಾನ ಇದೆ. ಅಂದ್ರೆ ಬನಶಂಕರಿ ದೇವಸ್ಥಾನದ ಪಕ್ಕದಲ್ಲೇ ತ್ರಿಲಿಂಗ ದೇವಸ್ಥಾನ. 3 ಲಿಂಗಗಳು ಒಂದೇ ದೇವಸ್ಥಾನದಲ್ಲಿ ಇರುವುದು. 3 ಲಿಂಗಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರತ್ಯೇಕ ಅಂತ ಇರ್ಬೋದು ಬಹುಶಃ ಅದು. ನಾನು ಆಗಲೇ ಇನ್ನೊಂದು ಪಂಚಲಿಂಗೇಶ್ವರ ಹೇಳೋದು ಬರುತ್ತೆ. ಪ್ರತಿ ವರ್ಷ ಯುಗಾದಿ ಪಾಡ್ಯದ ದಿವಸ ಈ ಪಂಚಲಿಂಗ ದೇವಗಳ ಮೇಲೆ ಬೆಳಕು ಬೀಳಕತ್ತೆ. ಇಲ್ಲೂ ಅದೇ ರೀತಿ ಇದೆ ಅಂತ ಹೇಳಿದ್ರು. ತ್ರಿಲಿಂಗ ದೇವಸ್ಥಾನ ಮೊದಲೇ ಲಿಂಗ. ಇದು ಯಾವ ಹೆಸರು ಐತೆ ಗೊತ್ತಿಲ್ಲ. ಇಲ್ಲೇನೋ ಕೆತ್ತನೆ ನೋಡ್ಬೇಕಾದ್ರೆ ಇಲ್ಲೇನು ಹೆಸರು ಎಲ್ಲ ಬರ್ತಿಲ್ಲ ಇವರು. ಈ ದೇವ್ರ ದರ್ಶನ. ಸ್ನೇಹಿತರೆ, ಇದು ನಾವು ಈಗ ತ್ರಿಲಿಂಗ ದೇವಸ್ಥಾನದಾಗ ಏನ್ ಬಂದು ಅದರಲ್ಲಿ ಮುಖ್ಯವಾದ ಲಿಂಗ ಇದು. ಎಷ್ಟು ಸಾಧ್ಯ ಐತಿ ಅಷ್ಟು ಜೂಮ್ ಮಾಡಿದೀನಿ. ಇದನ್ನ ನನ್ನ ಸೆಲ್ಫಿ ಸ್ಟಿಕ್ ಮೂಲಕ ಮುಂದೆ ತಗೊಂಡು ಹೋಗಿದ್ದೀನಿ. ದೇವ್ರ ದರ್ಶನ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಕಲೆನೂ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ಹೊಸ ದೇವಸ್ಥಾನ ಕಟ್ತಾ ಇದಾರೆ. ಅಂದ್ರೆ ಮೊದಲಿದ್ದು ದೇವಸ್ಥಾನ ತ್ರಿಲಿಂಗ ದೇವಸ್ಥಾನ ಚೆನ್ನಾಗಿತ್ತು, ಹಾಳಾಗಿತ್ತು. ಅದಕ್ಕೆ ಈ ಹೊಸ ಕಟ್ಟಡ ಮಾಡಿದ್ದಾರೆ. ಏನ್ ಹಳೆ ಕಾಲದ ಶೈಲಿ ಏನಿತ್ತು ಅದನ್ನೇ ಶೈಲಿಯನ್ನ ಮುಂದುವರಿಸಿದ್ದಾರೆ. ಈಗ 3ನೇ ಲಿಂಗದ ದರ್ಶನ ಮಾಡ್ಕೋಣ. 3ನೇ ಲಿಂಗದ ದರ್ಶನದ ದ್ವಾರದ ಬಗ್ಗೆ ತೋರಿಸ್ತಾ ಇರೋದು ನಿಮಗೆ. ಕರೆಂಟ್ ಹೋಯ್ತು ಸ್ನೇಹಿತರೆ, ಕರೆಂಟ್ ಹೋಯ್ತು. ಅದಕ್ಕೆ ನಾವು ಟಾರ್ಚ್ ಉಪಯೋಗ ಮಾಡಿ ನಿಮ್ಗೆ ಲಿಂಗ ದರ್ಶನ ಮಾಡಿಸ್ತಾ ಇದ್ದೀನಿ. ಟಾರ್ಚ್ ಮೂಲಕ ನಿಮ್ಗೆ ತೋರಿಸ್ತಾ ಇದ್ದೀನಿ ದೇವ್ರ ದರ್ಶನ. ಈ ಹೊಸ ಕಟ್ಟಡನು ಈಗ ನೋಡಿ, ಏನು ಹಿಂದಿನ ಕಾಲದ ಯಾವ ರೀತಿ ಕಟ್ಟಡ ಅದೇ ರೀತಿ ಹೊಸ ಕಟ್ಟಡ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಮೊದಲಿನಷ್ಟು ಶಿಲ್ಪಿಗಳು ಹೋಲಿಕೆ ಮಾಡಿ ಈಗಿನ ಶಿಲ್ಪಿ ಭಾಳ ವ್ಯತ್ಯಾಸ. ಮೊದಲಿನೆಲ್ಲ ಕೈಲಿ ಕಟ್ತಿದ್ರು, ಈಗೆಲ್ಲ ಮಷಿನರಿ ಕಟಿಂಗ್. ಡಬ್ಬಿ ಮಾಡ್ಕೊಡ್ತಾರೆ. ಮತ್ತೊಂದು ಇಲ್ಲದೆ ಲಿಂಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಇಲ್ಲಿ ಎಲ್ಲಿ ನೋಡ್ತಿ ಬರಲಿಲ್ಲ ಈ ವಿಶ್ವಲಿಂಗ ದೇವಸ್ಥಾನಗಳದಾವ. ಇದು ಹೊಸ ಕಟ್ಟಡ, ಅರ್ಧ ಹೊಸ ಕಟ್ಟಡ ಮತ್ತು ಅರ್ಧ ಹಳೆ ಕಟ್ಟಡ ಇದೆ. ಇದು ಶ್ರೀಕಂಠೇಶ್ವರ ದೇವಸ್ಥಾನ ಅಂತ ಇದ್ದಾರೆ. ಶ್ರೀಕಂಠೇಶ್ವರ ದೇವಸ್ಥಾನ. ಇಲ್ಲೊಂದು ದೇವಸ್ಥಾನ ಇದೆ. ಸುಮಾರು ಒಂದು 7-8 ದೇವಸ್ಥಾನ ಬಿಡ್ರಿ ಇಲ್ಲಿ ಒಟ್ಟ ಒಳಗಿನೊಳಗೆ. ಇಲ್ಲೊಂದಿದೆ. ಇದು ಯಾವ ದೇವಸ್ಥಾನ ಗೊತ್ತಿಲ್ಲ. ಇದ್ಯಾವುದು? ಇದು ಗಣಪತಿ ದೇವಸ್ಥಾನ. ಓಕೆ, ಒಂದು ಸೆಕೆಂಡ್ ಕಟ್ ಮಾಡ್ತೀನಿ ಬಿಡ್ತಾರೆ. ಇದು ತುಂಬಾ ಹಳೆ ಕಟ್ಟಡ ಇದೆ ನೋಡ್ರಿ. ಮತ್ತೆ ಬಹುಶಃ ಇದನ್ನು ಪ್ಲಾಸ್ಟರ್ ವರ್ಕ್ ಮಾಡ್ಯಾರ. ವಿಜ್ಞಾನ ಗಣಪತಿ ನಾಲಿದೆ. ವಿಶೇಷವಾಗಿ ಪಂಚಲಿಂಗೇಶ್ವರ ದೇವಸ್ಥಾನ ಎಲ್ಲಿ ಹೋದ್ರು ದೇವಸ್ಥಾನಗಳು ಅದಾವ, ಸಿಕ್ಕಾಪಟ್ಟೆ ದೇವಸ್ಥಾನ ಅದಾವ. ವೀರಭದ್ರೇಶ್ವರ ದೇವಸ್ಥಾನ ಅಂತ ಇದೆ. ವೀರಭದ್ರೇಶ್ವರ ನೋಡಿ. ಹಬ್ಬ ಸಿಕ್ಕಾಪಟ್ಟೆ ದೇವಸ್ಥಾನ ಅದಾರ ಪೈಲೆಲ್ಲ. ಎಲ್ಲಿ ಈಶ್ವರ ದೇವಸ್ಥಾನ, ಯಥಾಸ್ಥಿತಿ ನಂದಿ, ಹಾಗೆ ಶಿವನ ದರ್ಶನ. ಓಂ ನಮಃ ಶಿವಾಯ.
ಇಲ್ಲೊಂದು ಶಿವನ ದೇವಸ್ಥಾನ ಇದೆ. ಇದು ಶಿವರದ ದರ್ಶನ ಮಾಡ್ಕೋಣ. ನಾಗದೇವತೆ, ಇದು ದೇವಿ ಮೂರ್ತಿ ಇದೆ. ಯಾವ್ದು ಅಂತ ಗೊತ್ತಾಗ್ತದೆ. ಇಲ್ಲೊಂದು 3 ದೇವಸ್ಥಾನ ಅದಾವೆ. ಹನುಮಂತ, ವೀರಭದ್ರ, ಮಲ್ವರ ಸ್ವಾಮಿ, ಆಮೇಲೆ ದೇವಸ್ಥಾನ ಇದ್ರಿಪ್ಪ, ಯಾವ್ದು ಗೊತ್ತಾಗ್ತಲ್ಲ. ಭಾಳ ದೇವಸ್ಥಾನ ಅದ ಬಿಡ್ರಿ. ಎಲ್ಲ ದೇವಾಲಯಗಳ ಊರು ಒಂದೇ ಸ್ಥಳದಲ್ಲಿ ಸುಮಾರು ಒಂದು 8-10 ದೇವಸ್ಥಾನಗಳು ಅದಾವೆ. ಎಲ್ಲ ಈಶ್ವರನಿಗೆ ಸಂಬಂಧಪಟ್ಟಂತ ದೇವಸ್ಥಾನಗಳು. ಇದು ಹೊಸ ಕಟ್ಟಡ ಆಗ್ತಾ ಇದೆ. ಹೊಸ ಕಟ್ಟಡದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಪ್ಪ, ಇದು ಹೊಯ್ಸಳ ಕಾಲದಾಗ ಆಳ್ಕೆಯಾಗಿತ್ತು ದೇವಸ್ಥಾನ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹೊಯ್ಸಳದ ಈಶ್ವರ. ಹಾ, ಹೊಯ್ಸಳರು ಸಹಿತ ಇಲ್ಲಿ ಆಳ್ಕೆ ಮಾಡಿದ್ರು ಅನ್ನೋದಕ್ಕೆ ಇಲ್ಲೊಂದು ಕುರು ಇದೆ. ಹೊಯ್ಸಳ ಹುಲಿಯನ್ನು ಕೊಲ್ಲುತ್ತಿರುವಂತ ದೃಶ್ಯ. ರಾಷ್ಟ್ರಕೂಟದ ಆಳ್ಕೆಯಲ್ಲಿದ್ದಂಥದ್ದು ಕುರುಹು ನೋಡಿ. ಹುಲಿಯನ್ನು ಕೊಲ್ಲುತ್ತಿರುವ ಹೊಯ್ಸಳ. ಈಗ ನಾನು ಪಂಚಲಿಂಗೇಶ್ವರ ದೇವಸ್ಥಾನದ ಪ್ರಮುಖ ದೇವರು ತೋರಿಸ್ತಾ ಇದ್ದೇನೆ. ಅಲ್ಲಿ ದೇವಸ್ಥಾನ ಗೋಪುರ ನೋಡಿ ಸ್ವಲ್ಪ ಓರೆಯಾಗಿದೆ. ಅದೇನು ಅಗಸ್ತ್ಯ ಮಹರ್ಷಿಗಳ ಕಥೆ ಏನು ಹೇಳಿದ್ರಲ್ಲ, ಅದು ಮೂರ್ತಿನ ತೆಗಿಬೇಕಂತ ಪ್ರಯತ್ನ ಮಾಡಿದಾಗ ಗುಡಿ ಪೂರ್ತಿ ಅಳಗೇಡಿ ಓರೆಯಾಗಿದೆ ನೋಡಿ. ಅಲ್ಲಿ ಕ್ರಾಸ್ ಆಗಿದೆ. ಆಕ್ಚುಲಿ ಸ್ಟ್ರೇಟ್ ಆಗಿ ಕಾಣ್ಬೇಕಾಯ್ತು. ಇಲ್ಲಿ ನೋಡಿ, ಸ್ವಲ್ಪ ಆ ಕಡೆ ಒಲ್ಲಿದೆ. ಸ್ವಲ್ಪ ಇನ್ನೊಮ್ಮೆ ಅದ ಕಡೆ ಹತ್ರ ಹೋಗಿ ತೋರಿಸ್ತೀನಿ ನೋಡಿ. ದೇವಸ್ಥಾನ ಹ್ಯಾಕ್ ಕ್ರಾಸ್ ಆಗಿದೆ. ಅದು ಒಂದು ಚಿಕ್ಕ ತಪ್ಪು. ಸೂರ್ಯಾಗ ಟಾರ್ಚ್ ಹಿಡಿದ ಬಿಗಿದೆ. ಎಲ್ಲಿ ಹೋಗಿರೋ ಇಲ್ಲಿ ಶಿವಲಿಂಗಗಳು. ರುದ್ರಮುನಿ ಸ್ವಾಮಿಗಳ ಗದ್ದಿಗೆ. ಸ್ನೇಹಿತರೆ, ಇದೆಲ್ಲ ಈ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿರುವಂತ ಎಲ್ಲವನ್ನು ತೋರಿಸ್ತಿದ್ದೀನಿ. ಇನ್ನು ಇದ್ರ ದೇವಸ್ಥಾನ ಬಗ್ಗೆ ಮಾಹಿತಿ ಪೂರ್ತಿ ಸಂಗ್ರಹ ಮಾಡೋಣ. ಇಲ್ಲಿ ಅವರು ನಮ್ಮ ಸ್ವಾಮಿಗಳಿದಾರೆ, ಅವ್ರು ಇಲ್ಲಿ ಮಾತಾಡೋಣ. ತಮ್ಮದು ಹೆಸರೇನ್ರಿ? ನಮ್ಮ ಹೆಸರು ನಾಗರಾಜ ಸಿದ್ದಲಿಂಗಯ್ಯ ಗೋಪಾಲಾಪುರ ಮಠ, ಸಾಕಿನ ಗೋಪಾಲಾಪುರ ಅಂತ ಹೇಳಿ. ನನ್ನ ಫಸ್ಟ್ ಇಲ್ಲಿ ನಮ್ಮ ಮಾವರ ಸೇವಾ ಮಾಡ್ತಿದ್ರು. ಅವ್ರು ಬಂದು 40 ವರ್ಷ ಆಯ್ತು. ಅವ್ರ ಹೆಸರು ವೀರಯ್ಯ ಅಜ್ಜಯ್ಯ ವರಿಕೇರಿ ಮಠ ಅಂತ ಹೇಳಿ. ಅವ್ರು ಕೈಯಾಗ ಒಬ್ರು ಬೇಕಾಗಿದ್ರು. ಅದಕ್ಕೆ ಅವ್ರು ನಮ್ಮನ್ನ ಕರ್ಕೊಂಡ್ರು. ನಾವು 15 ವರ್ಷ ಆಯ್ತು ಇಲ್ಲಿ ಸೇವೆ ಮಾಡಕತ್ತಿ. ಅದಕ್ಕೋಸ್ಕರ ನಾವು ಇಬ್ರು ಕೂಡ ಇಲ್ಲಿ ಪಂಚಲಿಂಗೇಶ್ವರನ ಸೇವೆ ಮಾಡ್ತಾ ಇದ್ವಿ. ಇದು ಪಂಚಲಿಂಗೇಶ್ವರ ಇತಿಹಾಸದ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಏನಿದೆ ಒಂದ್ ಸ್ವಲ್ಪ ಹೇಳ್ರಿ. ಹಾ ಸರ್, ನನಗೆ ಗೊತ್ತಿದ್ದ ಮಷ್ಟಿಗೆ ನಾನು ಹೇಳ್ತೇನೆ ಸರ್. ಇದು 8ನೇ ಶತಮಾನದಲ್ಲಿ ಜಕಣಾಚಾರ್ಯ ಗುಡಿ ಇದು ಕಟ್ಟಿದೆ ಸರ್. ಜಕಣಾಚಾರ್ಯ ಕಟ್ಟೋಣ. ಇಲ್ಲಿ ಋಷಿಮುನಿಗಳ ತಪಸ್ಸಿಗೆಗೊಂಡಂತ ಸ್ಥಳ ಇದು. 7 ಋಷಿಮುನಿಗಳು, ಹಲವಾರು ಋಷಿಮುನಿಗಳು ಬಂದು ಇಲ್ಲಿ ಯಜ್ಞಾತಿಗಳು ಮಾಡಿ ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದಂತ ಸ್ಥಳ ಇದು. ಮುನಿಗಳ ಹಳ್ಳಿ ಮುನವಳ್ಳಿ, ಮುನಿಗಳೇ ಇದ್ದಂತ ಹಳ್ಳಿ ಮುನಿಗಳ ಹಳ್ಳಿ ಮುನವಳ್ಳಿ ಅಂತ ಆಯ್ತು ಸರ್. ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಅವರು ಕಾಶಿಯಲ್ಲಿದ್ದಾಗ ಅವರ ಕನಸಿನ ಸ್ವಪ್ನದಲ್ಲಿ ಪರಮೇಶ್ವರ ಬಂದಿದ್ದಂತೆ. ಕನಸಿನ ಸ್ವಪ್ನದಲ್ಲಿ ಪರಮೇಶ್ವರ ಬಂದು, ನೀವು ಮಲಪ್ರಭಾ ನದಿ ದಡದ ಮೇಲೆ ಕುಂತು ಹೋಗಿ ತಪಸ್ಸು ಮಾಡಿದ್ರ ನಿನಗೆ ಲಿಂಗದಲ್ಲಿ ಉದ್ಭವವಾಗಿ ಪ್ರತ್ಯಕ್ಷವಾಗಿ ಕಾಣಿಸ್ತೇನೆ ಅಂತ ಹೇಳಿ. ಅವ್ರು ಅಗಸ್ತ್ಯರು ಅಲ್ಲಿಂದ ಇಲ್ಲಿ ಸುಮಾರು ಕಡೆ ಹೋದ್ರು ಅವ್ರಿಗೆ ಪ್ರತ್ಯಕ್ಷವಾಗಿ ಪರಮೇಶ್ವರ ಕಾಣಿಸ್ಲಿಲ್ಲ. ಅದಕ್ಕೆ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದ್ರು. ಇದರ ಗುಡಿ ಬಾಜುಕ ಮಲಪ್ರಭಾ ನದಿ ಇದೆ. ಆ ಮಲಪ್ರಭಾ ನದಿ ದಡದಲ್ಲಿ ಒಂದು ಈಶ್ವರಲಿಂಗ ಪ್ರತಿಷ್ಠಾಪನೆ ಮಾಡ್ಕೊಂಡು ಅಲ್ಲಿ ತಪಸ್ಸು ಕುಂತಾಗ ಅಲ್ಲಿ ಅವ್ರಿಗೆ ಪರಮೇಶ್ವರ ಕಾಣಿಸ್ಲಿಲ್ಲ. ಅದಕ್ಕೋಸ್ಕರ ಅವರು ಅಲ್ಲಿಂದ ಇಲ್ಲಿಗೆ ಬಂದು ಈ ದೇವಸ್ಥಾನದ ಗಾಡಿಯಲ್ಲಿ ತಪಸ್ಸಿಗೆ ಕುಂತರು. ಆ ತಪಸ್ಸಿಗೆ ಕುಂತಾಗ ನೀನು ಮುಂದೆ ನಾ ಉದ್ಭವ ಆಗ್ತೀನಿ, ನೀ ಹಿಂದೆ ತಪಸ್ ಮಾಡ ಅಂತ ಪರಮೇಶ್ವರ ಹೇಳಿದ್ರು. ಅವ್ರು ಹಿಂದೆ ಗಾಡಿಯಲ್ಲಿ ಕುಂತು ತಪಸ್ ಮಾಡಿದ್ರು. ಮುಂದೆ 5 ಲಿಂಗ ಪಂಚಭೂತಗಳಲ್ಲಿ ಉದ್ಭವ ಆದವು. ಆಕಾಶ, ಭೂಮಿ, ಗಾಳಿ, ಜಲ, ಬೆಂಕಿ ಅಂತೇಳಿ. ಅದೇ ತರವಾಗಿ ಭೂಮಿ ತರ, ಗಾಳಿ ತರ, ನೀರಿನ ತರ, ಬೆಂಕಿ ತರ, ಆಕಾಶ ತರ ಅದೇ ಕಲರ್ ಆಗಿ ಲಿಂಗಗಳು ಉದ್ಭವ ಆದವು. ಅದಕ್ಕೆ ಅವರು ಪಂಚಲಿಂಗೇಶ್ವರ ಅಂತ ಹೇಳಿ ಹೆಸರು ಕೊಟ್ಟಿದ್ರು.
ಇದು ಯುಗಾದಿ ಪಾಡ್ಯಕ್ಕ ಸೂರ್ಯನ ಕಿರಣಗಳ ನೇರವಾಗಿ ಬಂದು ಅಗಸ್ತ್ಯರ ಮೇಲೆ ಬೀಳುತ್ತೆ. ಅಗಸ್ತ್ಯರ ಮೇಲೆ, ಲಿಂಗದ ಮೇಲೆ ಇಲ್ಲ. ಫಸ್ಟ್ ಅಗಸ್ತ್ಯರ ಮೇಲೆ ಬೀಳುತ್ತೆ. ಅಗಸ್ತ್ಯರ ಮೇಲೆ ಮೊದಲು ಕಿರಣಗಳು ಬೀಳ್ತಾವ, ಆಮೇಲೆ ಲಿಂಗದ ಮೇಲೆ ಬೀಳುತ್ತೆ. ಆಮೇಲೆ ಜೊತೆಗೆ ಇದು ಐತಿಹಾಸಿಕವಾಗಿ ನೀವು ನೋಡ್ಬೇಕಾದ್ರೆ ನೀವು ಯಾವ ರಾಜರ ಕಾಲದಾಗ ಈ ದೇವಸ್ಥಾನ ಕಟ್ಟಿರ್ಬೋದು ಅಂತ್ರಿ? ಪೌರಾಣಿಕವಾಗಿ ಇದು ಕಥೆ ಐತ್ರಿ, ಸರಿ ಐತ್ರಿ. ಇದು ದೇವಸ್ಥಾನ ಸುಮಾರು 800 ವರ್ಷಗಳ 8ನೇ ಶತಮಾನದ ಅಂದಿಲ್ಲ, ಆ ಯಾರ ಆಳ್ಕೆ ಒಳಗೆ? ಸಿಂಗನಾಳ ರಾಜ ಅಂತ ಬರ್ತಾನ್ರಿ, ಚಕ್ರವರ್ತಿ, ಅವನ ಆಳ್ವಿಕೆಯಲ್ಲಿ ಇತ್ತು. ಹೌದ್ರಿ, ಸಿಂಗನಾಳ ರಾಜ. ಯಾವ ಪ್ರದೇಶ ಹೇಳ್ತಿದ್ರು? ರಾಷ್ಟ್ರಕೂಟರು. ಓ, ರಾಷ್ಟ್ರಕೂಟರು ಅಂದ್ರೆ ಅದಕ್ಕೆ ಇಲ್ಲಿ ಹೊಯ್ಸಳದ ಒಂದು ಸಿಂಬಲ್ ಇದೆ ದೇವಸ್ಥಾನದಲ್ಲಿ. ಅದರಲ್ಲಿ ಒಂದು ಯಾವ ದೇವಸ್ಥಾನ ಮೇಲೆ ಒಂದು ಕಡೆ ನೋಡಿ, ಮೂರ್ಲಿಂಗೇಶ್ವರ ಗುಡಿ ಮೇಲೆ. ಮೂರ್ಲಿಂಗೇಶ್ವರ, ತ್ರಿಲಿಂಗೇಶ್ವರ ದೇವಸ್ಥಾನ ಅಲ್ಲಿ ಹೊಯ್ಸಳ ಮೇಲೆ. ಅಲ್ಲಿ ಹೊಯ್ಸಳ ಮೇಲೆ ಸಿಂಹ ಇದನ್ನ ಮಾಡಿದ್ರು. ಸಿಂಹನ ಹುಲಿ ಕೊಲ್ಲುದಂತ ಸದೃಶ ಇದೆ. ಮತ್ತೆ ನಿಮಗೆ ಗೊತ್ತಿರುವಂತ ಈ ದೇವಸ್ಥಾನದ ಐತಿಹಾಸಿಕ ಮತ್ತು ಪೌರಾಣಿಕ ಇಲ್ಲಿ 11 ದೇವಸ್ಥಾನಗಳಿದಾವೆ ಸರ್. ಒಟ್ಟು 11 ದೇವಸ್ಥಾನ. ಯಾವ ದೇವಸ್ಥಾನ? ಇದು ಮೇನ್ ದೇವಸ್ಥಾನ ಪ್ರಮುಖ ದೇವಸ್ಥಾನ ಪಂಚಲಿಂಗೇಶ್ವರ, ಆಮೇಲೆ ನಾಗದೇವತೆ, ಆಮೇಲೆ ಬನಶಂಕರಿ ದೇವಿ, ಆಮೇಲೆ ತ್ರಿಲಿಂಗೇಶ್ವರ, ಆಮೇಲೆ ಅಗ್ನಿದೇವ ಬರ್ತಾನೆ, ಆಮೇಲೆ ಬೋರಮ್ಮ ದೇವಿ ಬರ್ತಾನೆ, ಆಮೇಲೆ ಮಲ್ಲಿಕಾರ್ಜುನ ಬರ್ತಾನೆ, ಅದ್ರ ಬಾಜುಕ ಭ್ರಮರಾಂಬಿಕೆ ಅದಾಳೆ, ಅದ್ರ ಬಾಜುಕ ಹೋದ್ರ ಆದಿಶಕ್ತಿ ದೇವಿ, ಅದ್ರ ಬಾಜುಕ ಕಾಳಭೈರವ ಐತಿ, ಅದ್ರ ಬಾಜುಕ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ಆದ್ಮೇಲೆ ಯಲ್ಲಮ್ಮ ದೇವಸ್ಥಾನ ಇದೆ. ಯಲ್ಲಮ್ಮ ದೇವಸ್ಥಾನ ಆದ್ಮೇಲೆ ರುದ್ರಮುನೀಶ್ವರ ಇದೆ. ಹೀಗೆ 11 ದೇವಸ್ಥಾನಗಳು ಈ ದೇವಸ್ಥಾನದ ಆವರಣದಲ್ಲಿ ಇದ್ದಾವೆ. ಈಗ ನಾವು ಸತ್ಯಯುಗದಲ್ಲಿ ಯಲ್ಲಮ್ಮ ದೇವಿ ಬಗ್ಗೆ ಹೇಳ್ತೀವಿ ಅಂದ್ರೆ ಜಮದಗ್ನಿ ಮಹರ್ಷಿಗಳು ಇಲ್ಲಿ ಬಂದಿದ್ರು. 7 ಋಷಿಮುನಿಗಳಲ್ಲಿ ಅವರು ಬಂದು ಇಲ್ಲಿ ಸಪ್ತ ಋಷಿಗಳಲ್ಲಿ ಅವರೊಬ್ರು ಬಂದಿದ್ರು. ಅಂದ್ರೆ ಈಗ ರೇಣುಕಾ ಯಲ್ಲಮ್ಮ ದೇವಿ ಚರಿತ್ರೆ ಒಳಗೆ ಹೆಂಗ ನಾವು ಇದನ್ನ ಹೇಳ್ತಿರ್ಲ, ಯಲ್ಲಮ್ಮ ಕೊಡ ನೀರಿನ ಕೊಡ ಮಾಡಿದ್ರು, ಇದು ಆ ಸ್ಥಳ ಎಲ್ಲಿ ಬರುತ್ತಿರೋದು? ಅದು ಅಲ್ಲೇ ಬರುತ್ತೆ. ನವಿಲ್ ತೀರ್ಥ ಐತಲ್ರಿ, ಎಲ್ಲ ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಅಲ್ಲೇ ಬರುತ್ತೆ. ಅಂದ್ರೆ ಇಲ್ಲಿ ಅವ್ರ ಮೂರ್ತಿನೂ ಅಲ್ಲೇ. ಹೌದು, ಅವ್ರು ತಪಸ್ ಮಾಡಿದ ಸ್ಥಳ ಏನಾದ್ರು ಅಲ್ಲೇ ಇಲ್ಲಿ ಅಕ್ಕಪಕ್ಕದಲ್ಲಿ ಇದೆ ನಿಮ್ಗೆ ಗೊತ್ತಿತ್ತು? ಮೊದಲು ಅವರು ಆಶ್ರಮ ಎಲ್ಲಿ ತನಕ ಗೊತ್ತಾಗ್ತದೆ? ಅದು ಅಲ್ಲಿ ಸವದತ್ತಿಲಿ ಹೋಗಿ ಕೇಳಿದ್ರೆ ಹೇಳ್ಬೋದು. ಅಂದ್ರೆ ಸತ್ಯಯುಗದಾಗ ಇಲ್ಲಿತ್ತು ಅನ್ನೋದು ನಮ್ಗೊಂದು ಇದೇನೆ. ಅಂದ್ರೆ ನಾನು ಕೆಲವೊಂದು ಯೂಟ್ಯೂಬ್ನ ಸಲುವಾಗಿ ಕೆಲವು ಕಡೆ ಹೋದಾಗ್ರಿ ಸತ್ಯಯುಗಕ್ಕೆ ಸಂಬಂಧಪಟ್ಟಂತೆ ಘಟನೆ ಅಂದ್ರೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನದ್ದು ಮತ್ತು ರಾಮಾಯಣ ಸಂಬಂಧಪಟ್ಟದ್ದು ಕಬಂಧ ರಾಕ್ಷಸ ಸಂಹಾರ ಮಾಡಿದ್ದು. ಮಹಾಭಾರತ ಸಂಬಂಧಪಟ್ಟಂತ ಘಟನೆ ಯಾವ್ದು ಸಿಕ್ಕಿಲ್ಲ ಅಂತ ಅಂತಿದ್ದೆ. ಆದ್ರೆ ಕೆಲವು ದಿನಗಳಿಂದ ಗೊತ್ತಾಯ್ತು ನನಗೆ. ಪರಾಶಯ ಮುನಿಗಳು ಅಂತ ಏನಿದ್ರಲ್ಲ, ಅಂದ್ರೆ ವೀರವ್ಯಾಸರ ತಂದೆ ಪರಾಶಯ ಮುನಿಗಳು, ಅವರು ಬೆಳಗಾವಿ ಜಿಲ್ಲೆ ಅಂತ ಓದುತ್ತಿರೋ ಅನ್ನೋದು ಗೊತ್ತಾಗಿದೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸರಿ, ಮತ್ತೆ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಹೆಚ್ಚು ಮಾಹಿತಿ? ಇಲ್ಲಿ ಪವಾಡಗಳು ಬಹಳ ಇದೆ ಸರ್. ಏನ್ ಪವಾಡಗಾರಿ? ಇದು ವಿವಾಹ ಯಾರಿಗೆ ಆಗ್ಬೇಕು ಅವ್ರ ಒಂದು ಸಂಕಲ್ಪ ಮಾಡ್ಕೊಂಡ್ರೆ ವಿವಾಹ ಆಗುತ್ತೆ. ಅದನ್ನ ನಾವು ಫಸ್ಟ್ ಲಿಂಗ ತೋರಿಸಿದ್ರು ಅದೇನ್ರಿ? ಇಲ್ಲ ಸರ್, ಇದು ಪಂಚಲಿಂಗೇಶ್ವರ. ಇಲ್ಲಿ ಒಂದು ತಪಸ್ಸು, ಇಲ್ಲಿ ಬಂದು ಸಂಕಲ್ಪ ಏನ್ ಮಾಡ್ಕೊಂತೀವಿ ಅವು ಕೆಲಸ ಆಗ್ತಾವ್ರಿ. ವಿವಾಹ ಆಗಿರ್ಬೋದ್ರಿ, ಮಕ್ಕಳ ಬಗ್ಗೆ ಗೋರ್ಮೆಂಟ್ ನೌಕರಿಗಳಾಗಿರ್ಬೋದ್ರಿ, ಇಲ್ಲಿ ಯಾವುದೇ ಕೆಲಸ ಬೇಡ್ಕೊಂಡು ಹೋದ್ರು ಕೋರ್ಟ್ ಕಚೇರಿ ಗಂಡ ಹೆಂಡತಿ ಸಮಸ್ಯೆ ಪರಿಹಾರ ಆಗತೈತಿ. ಅಷ್ಟು ಈಗೂ ಆಗಿದೆ ಸರ್, ಮುಂದೂ ಆಗುತ್ತೆ. ಪಂಚಲಿಂಗೇಶ್ವರ ನಿಮಗೂ ಈ ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಆಯುಷ್ಯ ಆರೋಗ್ಯ ಕೊಟ್ಟು ನಿಮ್ಗೆ ಇನ್ನೂ ಹೆಚ್ಚಿನ ದೇವಸ್ಥಾನಗಳ ಬಗ್ಗೆ ಇದನ್ನ ಮಾಡ್ಲಿ ಅಂತ ಹೇಳಿ ಅವನ ಆಶೀರ್ವಾದ ಇರ್ಲಿ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಸಹಕಾರ ಮತ್ತು ಸಲಹೆ ಎಲ್ಲ ಇದ್ರೆ ನಮ್ಗೆ ದಯವಿಟ್ಟು ನಾನು ಪೂರ್ತಿ ಎಲ್ಲ ಕಡೆ ದೇಶಾದ್ಯಂತ ಅಡ್ಡಾಡ್ಬೇಕಂತ ವಿಚಾರ ಮಾಡಿದ್ದೀನಿ. ನೀವೆಲ್ಲರೂ ಸಹಕಾರ ಎಲ್ಲರೂ ನೀವು ವಿಡಿಯೋಗಳ ಹೆಚ್ಚು ನೋಡಿದ್ರೆ ನಮ್ಗೆ ಧನ್ಯವಾದಗಳು, ನಮಸ್ಕಾರ. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರೋದು ಮಲಪ್ರಭೆಯ ಪುಣ್ಯಜಲ. ಕಣ್ಕೊಂಬಿಯಲ್ಲಿ ಹುಟ್ಟಿ ಕೃಷ್ಣಾ ನದಿಗೆ ಸೇರುವಂಥ ನದಿಯೇ ಮಲಪ್ರಭಾ ನದಿ. ಈ ನದಿ ಬಗ್ಗೆ ಈಗಾಗಲೇ ಒಂದು 2-3 ವಿಡಿಯೋದಾಗ ಹೇಳಿದ್ದೀನಿ. ಆದರೆ ಈಗ ನಾನು ಬಂದಿರುವುದು ಪಂಚಲಿಂಗೇಶ್ವರ ದೇವಸ್ಥಾನದ ಹಿಂದುಗಡೆ ಒಂದು ಸುಮಾರು ಒಂದು 200 ಮೀಟ್ರ್ 300 ಮೀಟ್ರ್ ದೂರದಲ್ಲಿರುವಂಥ ಮಲಪ್ರಭಾ ನದಿ ದಂಡಿಗೆ ಬಂದಿರುವುದು. ಯಾಕಂದರೆ ಈ ಪಂಚಲಿಂಗೇಶ್ವರ ದೇವಸ್ಥಾನನ ಸ್ಥಾಪಿಸಲು ಕಾರಣೀಭೂತರಾದಂಥವರು ಅಗಸ್ತ್ಯ ಮಹರ್ಷಿಗಳು. ಅವರು ಈ ಸ್ಥಳದಲ್ಲಿ ತಪಸ್ಸನ್ನು ಮಾಡಿದಾಗ ಶಿವನು ಪ್ರತ್ಯಕ್ಷ ಆಗದೇ ಇದ್ದಾಗ ಇದೇ ಸ್ಥಳದಲ್ಲಿ ಶಿವನ ಕುರಿತ ಘೋರವಾದ ತಪಸ್ಸನ್ನು ಮಾಡ್ತಾರೆ. ಶಿವ ಪ್ರತ್ಯಕ್ಷ ಆಗದೇ ಇದ್ದಾಗ ಈಗೇನು ನಾವು ಪಂಚಲಿಂಗೇಶ್ವರ ದೇವಸ್ಥಾನ ತೋರಿಸಿ ಆ ಜಾಗದಾಗ ಹೋಗಿ ತಪಸ್ಸು ಮಾಡಿದಾಗ ಶಿವನು ಪ್ರತ್ಯಕ್ಷನಾಗಿ ಆತರಿಗೆ ವರವನ್ನು ಕೊಡ್ತಾನೆ. ಇದು ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡಿದಂಥ ಸ್ಥಳ. ಅಂದರೆ ಅಂಥ ಮಹಾನ್ ಸಪ್ತ ಋಷಿಗಳಲ್ಲಿ ಒಬ್ಬರಾದಂಥ ಮಹಾನ್ ತಪಸ್ವಿಗಳು ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡಿದಂಥ ಪುಣ್ಯಭೂಮಿ ಈ ಜಾಗ. ಅದನ್ನು ತೋರಿಸ್ಬೇಕಂತ ಇಲ್ಲಿ ಬಂದಿದ್ದೀನಿ. ಆಗ ಒಂದು ಮರ ತಳಗೆ ಇಲ್ಲಿ ಕೂತು ಇದನ್ನು ಮಾಡಿದಿರತ್ತೆ. ಇದು ಮರ ಆಗಿಂದ ಬೇರೆ ಇರ್ಬೋದು, ಅದೇ ಒಟ್ಟು ಇದು ಇದೇ ಸ್ಥಳದಲ್ಲಿ ಇದು ಮಾಡಿದ್ದಾರೆ. ಅದನ್ನು ಲಿಂಗನ ಮಾಡಿದ್ದಾರೆ ಇಲ್ಲಿ ಸದ್ಯಕ್ಕೆ. ಇದು ಅಗಸ್ತ್ಯ ಮಹರ್ಷಿಗಳ ಲಿಂಗ. ಓಂ ನಮಃ ಶಿವಾಯ. ಇಲ್ಲೇ ತೋರಿಸಿದಂಥ ಪಂಚಲಿಂಗೇಶ್ವರ ದೇವಸ್ಥಾನ ಮತ್ತು ಇತಿಹಾಸ ಮತ್ತು ಪೌರಾಣಿಕ ವಿಶೇಷ ಘಟನೆಗಳು ಎಲ್ಲರೂ ಮಾಹಿತಿ ನಿಮಗೆ ಸಾಕಷ್ಟು ಕೊಟ್ಟಿದ್ದೀನಿ. ಇದೆಲ್ಲ ನಿಮಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈ ವಿಡಿಯೋನ ಪೂರ್ತಿ ನಿಮ್ಮ ನೋಡಿ ಆಮೇಲೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ.